ಅಯ್ಯೋ ಮಮ್ಮಿ ಬಾ ಬಾ 25 ವರ್ಷನ 26 ಕಣೆ 26 ವರ್ಷನ ಚಿಕ್ಕಿಗಿಂತ DAY ವಾ ನನಗೆ ಭಯ ಕಾಣಿಸ್ತಾ ಇಲ್ಲ ನಮ್ಮ ಮಮ್ಮಿ ನಿಂಗೆ ಇಷ್ಟ ಐತಲ್ವಂತೆ ಬೇಡ ಅಂದ್ರೆ ತೆಗ್ದ್ಬಿಡ್ಬೇಕು ಹೇಳಮ್ಮ ನೆಕ್ಸ್ಟ್ ನಮ್ಮ ಸರಾಜಿದ್ ಹಿಂಗ್ ಬರ್ಡೇ ಮಾಡ ಮನೆಗೆ ನಿನ್ ಬರ್ಡೇ ಯಾವಾಗ ಮೀ ಗೊತ್ತಿಲ್ಲ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸೋನು ಸೊ ಇವತ್ತು ಜೂನ್ 1 ನಮ್ಮ ಅಮ್ಮನ ಬರ್ಡೇ ಇವತ್ತು ಸೊ ಸ್ವಲ್ಪ ರೆಡಿ ಮಾಡೋಣ ನಮ್ಮಮ್ಮನ ಅಂತ ರೆಡಿ ಮಾಡೋಣ ಅಂದರೆ ಡ್ರೆಸ್ ಎಲ್ಲ ಹಾಕ್ಸಿ ಅದೆಲ್ಲ ಏನಿಲ್ಲ ನಮ್ಮಮ್ಮನ ಕೂದಲು ಎಲ್ಲಿ ನೋಡಿ ಹತ್ರ ಬನ್ನಿ ಎಲ್ಲಿ ನೋಡಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಸ್ವಲ್ಪ ನರೆ ಕೂದಲು ಆಲ್ರೆಡಿ ನಮ್ಮಮ್ಮ 40 ಮೇಲಾಗಿದೆ ಅಲ್ಲ ಅದಕ್ಕೆ ನರೆ ಕೂದಲು ಬಂದಿದೆ ನಮ್ಮಮ್ಮಂಗೆ ಡೈ ಹಾಕೋಣ ಅಂತ ಇದೇನಮ್ಮ ಮಮ್ಮಿ ಇದೇನು ಇಂಡಿಕಾ ಈಸಿ ಹಾಕೋಣ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಮಮ್ಮಿ ನೀನು ಹೇಳ್ಕೊಡ್ತೀವಿ ತಾನೆ ಹೆಂಗೆ ಅಂತ ಸೊ ಇನ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಆಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೊ ಸ್ಟಾರ್ಟ್ ಮಾಡೋಣ ಫಸ್ಟು ನಮ್ಮ ಅಮ್ಮನ ಬರ್ಡೇ ಇಲ್ಲಿ ನೋಡಿ ಇದು ಫಸ್ಟೇ ಕೊಟ್ಟಿರ್ತಾರೆ ನಿಮಗೆ ಫಸ್ಟು ಇಲ್ಲಿ ಇದೆಯಲ್ಲ ಇದು ಕೈಗೆ ಹಾಕಲ್ಲ ಇದು ಒಳಗಡೆಗೆ ಕೊಟ್ಟಿರ್ತಾರೆ ನಿಮಗೆ ಕೈಗೆ ಹಾಕೊಳಕ್ಕೆ 2 ಕೈಗ 1 ಕೈಗ ಸರಿ ಓಕೆ ಆ ಕಡೆ ತಿಳ್ಕೊಂಡು ನಾನು ಹಾಕಂತೀನಿ ಮಮ್ಮಿ ಒಂದೇ ಕೊಟ್ಟಿರೋದು ಹಿಡ್ಕೊ 2 ಐತೆ ಓಹೋ ಪರವಾಗಿಲ್ಲ ಸಾಕೆ ಹಿಂಗೆ ಮುದ್ರು ಹಿಂಗೆ ಮಾಡು ಮಮ್ಮಿ ಸರಿ ಬಿಡು ಹಿಂಗೆ ತಿರುಗು ನಾನು ಕಲಿಸ್ಕೊತೀನಿ ಇಲ್ಲಿ ಈ ತೊಳಕ್ಕೆ ಇಲ್ಲಿ 2 ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ಪೇಸ್ಟ್ ಥರ 2 ಥರ ಇದೆ ಒಂದೇ ಥರ ಹಾಕೊಂಡು ಸುಮ್ಮನೆ ಕುತ್ಕೊಮ್ಮ 2 ಒಂದೇ ಥರ ಒಂದೇ ಥರ ಬೇರೆ ತಗೊಳ್ಕೊ ನೋಡಿ ಹೆಂಗೈತೆ ಬೈಲಿ ಕೈ ಮೊರ ಅಂತದೆ ಕಣವ ಇದೇನು ಇಷ್ಟ ಐತಲ್ಲ ಇಷ್ಟಿಯೇ 35 ರೂಪಾಯಿ ಅದೇನೋ ಗೊತ್ತಿಲ್ಲ ಗೈಸ್ ನಮ್ಮ ಅಮ್ಮನ ಜೊತೆ ಮಾತಾಡ್ಬೇಕಾದ್ರೆ ನನಗೆ ನಮ್ಮ ಮನೆಯವ್ರ ಹತ್ರ ನಮ್ಮ ಅಮ್ಮನ ಜೊತೆ ಅಲ್ಲ ನಮ್ಮ ಮನೆಯವ್ರ ಹತ್ರ ನಂಗೆ ಮಾತಾಡ್ಬೇಕಾದ್ರೆ ಊರಿಗೆ ಹೋದರೆ ಗೊತ್ತಿಲ್ಲದೆ ಆಟೋಮೆಟಿಕಲಿ ನನಗೆ ಮಂಡ್ಯ ಭಾಷೆ ಬಂದ್ಬಿಡುತ್ತೆ ಆ್ಯಂಡ್ ನನಗೆ ಹಿಂಗೆ ಮಾತಾಡಿದ್ರೇ ಇಷ್ಟ ನಮ್ಮ ಮನೆಯಲ್ಲಿ ಪಾಚನ್ಗೆ ಬೇಕಾ ಓಹೋ ಯಾವ ಕಲರ್ ಬರ್ತದೆ ನೋಡು ಅಲ್ಲಿ 2 ಹಾಕ್ತಾಯಿದ್ದೀನಿ ನಮ್ಮಮ್ಮ ಒಂದೇ ಹಾಕೊಳ್ಳೋದು ನಾನು ಏನಕ್ಕಪ್ಪ 2 ಹಾಕ್ತಾಯಿದ್ದೀನಿ ಅಂತಂದರೆ ಜಾಸ್ತಿ ನರೆ ಕೂದಲು ಬಂದೈತೆ ನಮ್ಮಮ್ಮ ಮುಕ್ಕಿ ಆದಲು ಇನ್ನೇನು ಅಷ್ಟೇ ಇದು ಒಂಚೂರು ಫೋನ್ ಕೊಟ್ಬಿಟ್ಟು ಅಲ್ಲಿ ಇದು ಮಾಡಿರ್ತೀವಲ್ಲ ನಾವು ಮೊಸ ಆಯ್ತು ಕಸ ಎತ್ತೋ ಮೊರ ಅಲ್ಲಿ ಒಂದು ತೊಳೆಯೋಕ್ಕೆ ಅಂದ್ಬಿಟ್ಟು ಒಂದು 3-4 ಕೂಮ್ ಹಾಕಿದ್ದೀನಿ ಎತ್ಕೊಂಬರಪ್ಪ ಅದು ಹೋಗಿ ಆಫ್ ಮಾಡಿಬಿಟ್ಟು ಗೈಸ್ ನಾನು ಹೆಂಗೆ ಹಾಕ್ತೀನಿ ಅಂತ ನಮ್ಮಮ್ಮ ನೋಡ್ಕೊಬೇಕಾರೆ ಅದಕ್ಕೆ ಮಿರರಲ್ಲಿ ನೋಡ್ಕೊತವ್ರೆ ಮನೇಲಿ ಇದೇ ಮಿರರ್ ಇರೋದು ಅಂದರೆ ಕನ್ನಡಿ ಚಿಕ್ಕ ಕನ್ನಡಿ ಸೊ ಇವಾಗ ಮಿಕ್ಸ್ ಮಾಡಿಬಿಡೋಣ ಇದನ್ನ ಚೆನ್ನಾಗಿ ಮಮ್ಮಿ ಹೆಂಗೆ ಮಾಡ್ಬೇಕು ಹೇಳಿದ ಫುಲ್ಲು ಹಿಂಗೆ ಮಾಡ್ತಾನೆ ಇರ್ಬೇಕೆ ಎಷ್ಟು ನಿಮಿಷ ಕಲಿಸ್ಬಿಟ್ಟು ಹಾಕೊಂಡು ಈಗ ಕಲಿಸ್ಬಿಟ್ಟು ತಕ್ಷಣ ಹಾಕ್ಬೇಕಾ ಏನೋ 2 ನಿಮಿಷ ಬಿಡ್ಬೇಕಾ ಏನಿಲ್ಲ ಹಾಕ್ಲಾ ಸರಿ ಓಕೆ ಹಿಂಗ ಕರೆಕ್ಟ್ ತಾನೇ ಚೂರು ಚೆಲ್ಬಾರ್ದು ಇಲ್ಲ ಇನ್ನೂ ಹಾಕಿದ್ದಾರೆ ಜೋರಾಗಿ ಹಾಕ್ಬೇಕಾ ಹಿಂಗೆ ಹಿಡ್ಕೊಂಬಮ್ಮಿ ಈಗ ಕೈಯಲ್ಲಿ ಆಯ್ತು ನಾಗೇನು ಗೊತ್ತು ನೀನು ಹೇಳ್ಬೇಕಾನೆ ಹಿಂಗೆ ಮುಂದಲೆಯಿಂದ ಇಲ್ಲಿಂದ ಹಾಕಿದ್ದೀನಿ ಮುಂದಲೆಯಿಂದ
ಇದೊಂಥರ ನಂಗೆ ಹಿಂಸೆ. ಮಮ್ಮಿ ಇದು ಕೈ ತೆಗ್ಬಿಟ್ಟು ಬ್ರಷಲ್ಲಿ ಹಾಕ್ಲಾ? ಹೆಂಗ್ ಹಾಕೋರೆ 50 ತರಬೇಕೆ ನಿಂಗೆ? ಕರೆಕ್ಟಾಗಿ ಹಾಕ್ತಿದ್ದೀನ? ಇವೆಲ್ಲ ಹಾಕೊಡ್ಬೇಕು, ಇದೆಲ್ಲ ಮಾಡಬೇಕು. ಆಗಲಿಯೇ ನಮ್ಮ ಮಮ್ಮಿಗೆ ಖುಷಿ ಆಗೋದು ಅಲ್ಲ ಮಮ್ಮಿ? ಗೈಸ್, ನಿನ್ನೆ ನಾನೊಂದು ಪ್ರ್ಯಾಂಕ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಆಯಿತಾ. ಅದರಲ್ಲಿ ಎಷ್ಟೊಂದು ಜನ ನಿನ್ನ ಮೇಲೆ ಕೇರೇ ಇಲ್ಲ ನಿಮ್ಮ ಅಮ್ಮನಿಗೆ, ಆಮೇಲೆ ಏನು ನಾನು ಈ ಥರ ಎಲ್ಲೂ ನೋಡೇ ಇಲ್ಲ, ತಾಯಿ ಮಗಳಿಗೆ ಈ ಥರ ಆಗಿದೆ ಅಂದರೆ ನಿಮ್ಮಮ್ಮ ನಿನ್ನ ಮೇಲೆ ಕೇರೆ ಮಾಡ್ತಿಲ್ಲ ಅಂತ. ಮಮ್ಮಿ ಯಾಕೆ? ಯಾಕೆ ಡೈಲಾಗು ಅಂತ? ಏನು ಡೈಲಾಗು ಅಂತ ಅಂದರೆ ಅರ್ಥ ಆಗಲಿಲ್ಲ. ಸುಳ್ಳು ಅಂತ. ಸುಳ್ಳು ಅಂತ ಆಯಿತು, ಆಮೇಲೆ ಗೊತ್ತಾಯ್ತು ನಿಂಗೆ. ಫಸ್ಟ್ ಯಾಕೆ ರಿಯಾಕ್ಟ್ ಮಾಡಿಲ್ಲ ಅಂತ ಕೇಳ್ತಾ ಇರೋದು. ನನಗೊಂಚೂರು ಡೌಟ್ ಬಂತು. ನಮ್ಮ ಮಮ್ಮಿಗೆ ನೋಡು ಡೌಟ್ ಬರ್ತಂತೆ. ಅದಾದ್ಮೇಲೆ ನಾನು ಓಪನ್ ಆಗಿ ಹೇಳ್ತೀನಿ ಇನ್ನೊಂದು, ಬೇರೆಯವ್ರ ಥರ ಫಸ್ಟೇ ನಾನು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ, ನಾನು ಪ್ರ್ಯಾಂಕ್ ಮಾಡಿದ ತಕ್ಷಣ ಮಮ್ಮಿ ಹತ್ತು ಬಿಡು ಕಿರ್ಚಾಡ್ಬಿಡು ಹಂಗೆ ಹಿಂಗೆ ಅಂತೆಲ್ಲ ನನಗೆ ಅವೆಲ್ಲ ಸುಳ್ಳು ಹೇಳಿ ನಾಟಕ ಮಾಡೋ ಅವಶ್ಯಕತೆನೇ ಇಲ್ಲ. ಹಂಗಾಗಿರೋ ನಾನು ಇನ್ನೂ ಸಖತ್ತಾಗಿ ನಾಟಕ ಮಾಡಿಸ್ತಿದ್ದೆ, ಅರ್ಥ ಆಯ್ತಾ? ಬಟ್ ಎಲ್ಲ ಮುಂದೆ ಹಾಕ್ಬೇಕು ಇನ್ನು. ಬಟ್ ನಮ್ಮಮ್ಮ ಏನು ಜೆನ್ಯೂನು ಅದನ್ನೇ ನಾನು ಕರೆಕ್ಟಾಗಿ ಮಾಡಿದ್ದೀನಿ. ನನಗೆ ಹಂಗೆ ಮಾಡಿದ್ರೇ ನನಗೆ ಕಂಫರ್ಟ್. ಹೆಂಗಿದ್ದು ನಾನು ಓಪನ್ ಮೈಂಡೆಡ್, ನನಗೆ ಗೊತ್ತಲ್ಲ ಎಲ್ಲರಿಗೂ. ನಾನು ಏನು ಮಾಡಬೇಕು ನಾನು ಅದನ್ನೇ ಮಾಡೋದು. ಅವ್ರ ಕೆಲವೆಲ್ಲ ಹೇಳಿಸ್ಕೊಂಡು ಮಾಡೋದು ಅವೆಲ್ಲ ನನಗೆ ಇದೇ ಇಲ್ಲ, ಅರ್ಥ ಆಯ್ತಾ? ಮೋಸ್ಟ್ಲಿ ಆ ಥರ ಕಮೆಂಟ್ ಮಾಡಿರೋರಿಗೆ ಚೆನ್ನಾಗಿ ಅರ್ಥ ಆಗಿರ್ಬೇಕು ಅಂದ್ಕೊಡ್ತೀನಿ ನಾನು. ಇದಾದಮೇಲೆ ನಮ್ಮ ಮುಂದೆ ಈಗ ಡೈ ಹಾಕ್ತೀನಲ್ಲ, ಡೈ ಹಾಕಿದ್ಮೇಲೆ ನೆಕ್ಸ್ಟು ಎಲ್ಲಾರ ಮಮ್ಮಿ ಏನಾರ ಕಂಡ್ರೆ ಇಲ್ಲಿ ಹಾಕು ಅಂತ ನಾನು ಹಾಕ್ತೀನಿ. ಹಾಕಿದ್ದೀನಿ. ಮಮ್ಮಿ ಪರ್ಮನೆಂಟ್ ಮಾಡಿಸ್ಬಿಡ್ಬೋದು ಮಮ್ಮಿ, ಸಲೂನ್ಗೆ ಹೋಗ್ಬಿಟ್ಟು. ಅಂದರೆ ನೀನು ಹಚ್ಕೊಳಂಗೆ ಇಲ್ಲ, ಆದರೂ ಬತ್ತಾಗ್ತವೆಲ್ಲ ಕೂದಲು ಅವೆಲ್ಲ ವೈಟೇ ಆಯ್ತವೆ. ಹಂಗೆ ತಳ್ಕೊಡು ಮಮ್ಮಿ. ನೀನು ಬರ್ಡೇಗೆ ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಏನು ಹೇಳು? ಮಟನ್. ನಮ್ಮ ಮಮ್ಮಿ ಮಟನ್ ಅಲ್ಲೇ ಮಟನ್ ನಮ್ಮಮ್ಮ ಹೆಂಗೆ ಮಾಡೋದು ಅಂತ ಮಾಡೋಣ ಅಂದ್ಕೊಂಡೆ ರೆಸಿಪಿ. ತಿನ್ನೋದಿಲ್ಲ. ಏಕೆ? ಹೋಗಿಲ್ಲಲ್ಲ. ನಿಜ ತಿನ್ನೋದಿಲ್ವೇ? ಮತ್ತು ನಾನು ತಿಂತೀನಿ. ನೀವು ತಿನ್ನಿ. ಚಿಕ್ಕಪ್ಪ ಮತ್ತು ನಮ್ಮ ಚಿಕ್ಕಮ್ಮ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ರು ಕುಕ್ಕೆಗೆ, ಅದಕ್ಕೆ ನಮ್ಮಮ್ಮ ತಿನ್ನಲ್ಲ. ಅಂದರೆ ನಮ್ಮಮ್ಮ ಅವ್ರ ದೇವಸ್ಥಾನಕ್ಕೆ ಹೋದಾಗ ನಮ್ಮಮ್ಮ ಏನಮ್ಮ ಹಿಂಗೆ ಮುಂದೆ ಹಿಂದೆ ಕುತ್ಕೊಂಬಮ್ಮಿ, ಮುಂದಕ್ಕೆ ಬರ್ಬೇಡ, ನಾನು ಬಗ್ಬೇಕು, ಅದಕ್ಕೆ ಹಿಂದಕ್ಕೆ ಹೋಯ್ತಾ ಇದ್ದೀನಿ. ನಮ್ಮಮ್ಮ ಆ ಮನೇಲಿ ಇದ್ರಲ್ವ, ಊರಲ್ಲಿ ಇದ್ರಲ್ವ, ಅದಕ್ಕೆ ಇದು ಮಾಡಿ. ಅಪ್ಪ ಏನು ಇಷ್ಟೊಂದೈತೆ ಬಯಲಿ, ನಾನು ಹಾಕಕ್ಕೆ ತೋರಿಸು ನೆಟ್ವಾಗಿ. ಅಲ್ಲಿ ಕೂತ್ಕೊಂಡು ಏನು ಮಾಡ್ತಿದೀಯ ಬಾಯಿಗೆ? ಇಲ್ಲಿ ನೋಡು, ನೀ ಬಾರಪ್ಪ. ಹಿಂಗೆ ಹಾಕ್ಕೊಡಿ ನಿಮ್ಮ ಅಮ್ಮಂಗೆ, ಎಲ್ಲ ಕೆಲಸ ಬಿಟ್ಟು ಖುಷಿ ಪಡ್ತಾರೆ. ಇಲ್ಲ ಮಮ್ಮಿ ಹಸಿಯ ನರೆ ಕೂದಲು ಯಾಕೆ ಬರೋದು? ನರೆ ಕೂದಲು ಯಾಕೆ ಬರೋದು ಗೈಸ್? ಆಳದವಂತೆ ಹಂಗೆ ಬೈಬಾರ್ದು ಮಮ್ಮಿ. ಪಾಪ ಈಗ ಏಜ್ ಆಗ್ದವ್ರಿಗೂ ಬರುತ್ತಲ್ಲ ಮಮ್ಮಿ. ಚಿಕ್ಕ ಮಕ್ಳಿಗೆ ನಿಜ ಅನ್ಕೊಬಿಟ್ಟಾರೆ ಯಾರ. ಅದು ಫ್ಯಾಮಿಲಿ ಇದು ಅಂತ. ಅವ್ರ ಅಮ್ಮಂಗಿದ್ರೆ ಬರುತ್ತೆ, ಇಲ್ಲ ಅವ್ರ ಅಪ್ಪಂಗಿದ್ರೆ ಬರುತ್ತೆ. ನನಗೆ ಸದ್ಯಕ್ಕೆ ಯಾವ ಅದೇ ಕೂದಲಿಲ್ಲಪ್ಪ ಒಂದು. ಮಮ್ಮಿ ನನ್ನ ಏಜಲ್ಲಿ ನಿಂಗೆ 24-25ರಲ್ಲಿ ಇದು ನರೆ ಕೂದಲು ಬಂದಿದ್ದೆ. ಹ್ಞೂ ನೋಡಿ, ನಾನು ಸುಳ್ಳು ಹೇಳ್ತಾವಳೆ ಸೋನುಗೆ 30 ವರ್ಷ ಸೋನುಗೆ ಅಂತ.
ಯಾರು ತಾಯಿ ಥರ ಸುಳ್ಳು ಹೇಳ್ತಾರೆ ತನ್ನ ಮಗಳು ಏಜ್ ಮಮ್ಮಿ ಮಮ್ಮಿ ನನ್ನ ಏಜ್ 30 ಮಮ್ಮಿ ಕರೆಕ್ಟಾಗಿ ಹೇಳು ಮಮ್ಮಿ ಅಲ್ಲಿ ಹಾಕ್ಬೇಕು ವಿಡಿಯೋಲಿ. ನೀನು ಸುಳ್ಳು ಹೇಳಿದ್ರು ಅವರೆಲ್ಲ ನನ್ನ ಸುಳ್ಳು ಹೇಳ್ತಾಳೆ ಸೋಮ ಅನ್ಕೊಂತಾರೆ. ಕರೆಕ್ಟಾಗಿ ಹೇಳು 25 ವರ್ಷ ಅಂತ. ಈ ಜೂನ್ ಬಂದ್ರೆ 25 ವರ್ಷದ ಬರ್ಡೇ. ಈಗ ಇನ್ನೊಂದು 20 ಇನ್ನು ಎಷ್ಟು ದಿನ 9 ದಿನ ಇನ್ನು 29 ದಿನ ಹೋದ್ರೆ 25 ವರ್ಷದ ಕತ್ತೆ ನಾನು. 25 ವರ್ಷನ 26 ಕಣೆ. 26 ವರ್ಷನ. ನಿಮ್ಮ ಚಿಕ್ಕಿಗಿಂತ ದೊಡ್ಡವಳು ನೀನು. ಒಟ್ಟಾರೆ ಈ ಜೂನ್ 30 ಬಂದ್ರೆ ನಂಗೆ 26 ವರ್ಷ. ತುದಿಗಾಕು. ಈ ಜೂನ್ 30 ಬಂದ್ರೆ ನಂಗೆ 26 ವರ್ಷ ಅಂತ. ನಾನು 25 ಅನ್ಕೊಂಡಿದ್ದಲ್ವಾ. ಎಲ್ಲರಿಗೂ ಕ್ಲಾರಿಟಿ ಸಿಗ್ತಾ? 30 ವರ್ಷ ಸೋನುಗೆ ಅಂತಿರೋರ್ಗೆ. ಆಮೇಲೆ ಮಮ್ಮಿ ನಾನು ಎಲ್ಲಿ ಓದಿದ್ದು ಮಮ್ಮಿ? ಮಂಡ್ಯದಲ್ಲಿ ತಾನೆ. ಎಲ್ಲ ಹೇಳ್ತಾರೆ ನೀನು ಬೆಂಗಳೂರಲ್ಲಿ ಓದಿದ್ದು ಅಂತೆ. ಮಮ್ಮಿ ಹಿಂಗೆ ಕೂದಲು ಉದುರುತ್ತೆ ಇಲ್ಲ? ಸವಿತಾ ಸಂಕ್ರೆಗೊಳಂಗು ಹಾಕಿ ಬೆಳೆಸೋದಲ್ಲ. ಸಂಕ್ರೆಗೊಳಂಗು ನೀರು ಸಂಕ್ರೆಗೊಳಂಗು ಹೋಗಿದಾ? ನಾನು ಹೋಗಿದ್ದಿ ಕಣವ. 5 ರೂಪಾಯಿ ಕೊಟ್ಬಿಟ್ಟು ನನ್ನ ಕೂದಲು ಸಖತ್ತಾಗಿ ಬೆಳೀತೈತೆ. ಎಷ್ಟು ಉದ್ದ ಬೆಳೆದೈತೆ ನೋಡ್ರಿ ಈಗಾಗಲೇ. ಬಟ್ ಅಪಾರ್ಟ್ಮೆಂಟಲ್ಲಿ ಇರೋರಿಗೆಲ್ಲ ಗೊತ್ತು. ಅವ್ವ ಇದೇ ತುಂಬ ಜಾಸ್ತಿ ವಿಡಿಯೋ ಆಗೋಯ್ತು. ಸರಿ ಬಿಡಿ ಆಯಿತು, ಇದನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟು ನಮ್ಮಮ್ಮಂದು ಬರ್ಡೇ ಮಾಡಬೇಕಲ್ವ, ಈಗ ಕೇಕ್ ಕಟ್ ಮಾಡಿಸ್ಬೇಕಲ್ವಾ. ನಮ್ಮಮ್ಮ ಆಲ್ರೆಡಿ ಅಡುಗೆ ಮಾಡೈತೆ. ನಮ್ಮಮ್ಮನ ಸ್ನಾನಕ್ಕೆ ಕಳಿಸ್ಬಿಟ್ಟು ನಾನು ಇವಾಗ ಒಂದು ಸ್ವಲ್ಪ ಐಟಮ್ಸ್ ತರೋಕ್ಕೆ ಹೋಗಬೇಕು. ಐಟಮ್ಸ್ ತಂದುಬಿಟ್ಟು ಡೆಕೋರೇಟ್ ಮಾಡಬೇಕು ಸಿಂಪಲ್ಲಾಗಿ. ಸೊ ವಿಡಿಯೋನ ಏನೇನು ತಗೊಂಡು ಬರ್ತೀನಿ, ಶಾಪಿಂಗ್ ಮಾಡೋಕ್ಕೆ ಹೋಗ್ತೀನಲ್ಲ, ಆಮೇಲೆ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಮತ್ತು ನಮ್ಮ ಅಮ್ಮನಿಗೆ ಬರ್ಡೇ ಶಾಪಿಂಗ್ ಬ್ಲಾಗ್ ಬೇಕಾ ಬೇಡವಾ ಅಂತ ಕಮೆಂಟ್ ಮಾಡಿ. ಬಾಯ್ ಗೈಸ್. ಇವಾಗ ನಮ್ಮ ಅಮ್ಮನ ಬರ್ಡೇ ಮಾಡಬೇಕಲ್ವಾ, ಅದಕ್ಕೆ ಅದು ಹ್ಯಾಪಿ ಬರ್ಡೇ ಅಂತ ಹೇಳೋದನ್ನ ತಗೊಳಕ್ಕೆ ಬಂದಿದ್ದೀನಿ. ಇದು ನಮ್ಮ ಏರಿಯಾದಲ್ಲಿರುವಂತಹ ಬ್ಯಾಂಗಲ್ ಸ್ಟೋರ್ ತುಂಬ ಚೆನ್ನಾಗಿದೆ. ಸೊ ಏನೇನು ಬೇಕು ತೋರಿಸಿ ಅಣ್ಣ. ಎಲ್ಲಿದೆ ಈ ಥರನ ಇದು ಹ್ಯಾಪಿ ಬರ್ತ್ಡೇ ಅಂತ ಹಿಂಗೆ ಫುಲ್ ಆಲ್ರೆಡಿ ಬರ್ದಿರೋದು. ನೋಡ್ಬೋದಲ್ವಣ್ಣ? ಏನಾಗಲ್ಲ, ವಿಡಿಯೋ ಮಾಡೋಕ್ಕೆ ಅವ್ರಿಗೂ ಪ್ರಮೋಷನ್ ಥರ ಆಗುತ್ತೆ. ಬಟ್ ಈ ಕಲರ ನಮ್ಮಮ್ಮ ಸ್ಯಾರಿ ಇದೆ ಅಲ್ವಾ, ಚೆನ್ನಾಗಿದೆ ಅನ್ಸುತ್ತೆ. HAPPY HAP ಇನ್ನೊಂದು P ಇರಬೇಕು. ಇನ್ನು ಇಲ್ಲೊಂದು P ಐತೆ. ಎಲ್ಲ ಒಂದ್ಸಲ ಜೋನ್ಸ್ಬಿಡ್ತೀನಿ. ಆಮೇಲೆ ಯಾಕಪ್ಪ ಬೇಕು ರಿಸ್ಕು. ಆಮೇಲೆ ಇವರು ವಾಪಸ್ ಕೊಡಲ್ಲ ದುಡ್ಡು. ಹ್ಯಾಪಿ BIR ಎಲ್ಲಪ್ಪ, T ಎಲ್ಲಪ್ಪ, THDAY. ಪರ್ಫೆಕ್ಟಾ? ಪರ್ಫೆಕ್ಟ್. ಹ್ಯಾಪಿ ಬರ್ತ್ಡೇ. ಇದೇನಕ್ಕೆ? ಓ ಇದು ಹಿಂಗೆ ಕಟ್ಟಕ್ಕೆ. ಓಕೆ, ಇದೊಂದಾಯಿತು. ಮತ್ತು ಅನ್ನ ಒಂದು ಪ್ಯಾಕ್ ಬಲೂನ್ ಬೇಕಿತ್ತು. ಬಲೂನ್ ಕಿಸಿದೊಂದು ತೊಗೊಂಡಿದ್ದೀವಿ ಹಿಂದೆ ಹ್ಯಾಪಿ ಬರ್ಡೇ ಅಂತ ಹಾಕೋಕ್ಕೆ. ಅದಾದಮೇಲೆ ಹಿಂಗೆ ಹಾಕ್ತಾರಲ್ಲ ಸೈಡೆಲ್ಲ ಹ್ಯಾಪಿ ಬರ್ಡೇ ಅಂತ, ಸುಮ್ಮನೆ ನಮ್ಮ ಅಮ್ಮನ ಖುಷಿ ಪಡಿಸೋಣ ಅಂತ. ಇದೊಂದು ನನಗೆ ಈ ಥರ ವಿಷಯದಲ್ಲ ಚಿಕ್ಕ ಖುಷಿ ಪಡ್ಸೋಕ್ಕೆ ಇಷ್ಟ. ದೊಡ್ಡದಾಗಿ ಏನೇನೋ ಗೋಲ್ಡ್ ಕೊಟ್ಟು ಅದೆಲ್ಲ ಇಷ್ಟ ಅಲ್ಲ. ಮತ್ತು ಬಲೂನ್ಸ್ ತೊಗೊಂಡಿದ್ದೀನಿ, 2 ಬಲೂನ್ಸ್ ಪ್ಯಾಕೆಟು. ಒಂದು ಬಲೂನಲ್ಲಿ 25 ಇದೆ. ಏನಕ್ಕಪ್ಪ ಅಂದರೆ ಸ್ವಲ್ಪ ಬಲೂನ್ಸ್ ಒಂದು 5-6 ಬಲೂನ್ ಹಾಕ್ತೀನಿ. ಇನ್ನೊಂದು ಬಲೂನ್ದು ನಮ್ಮ ಅಮ್ಮ ಜೊತೆ ಬೇರೆ ವ್ಲಾಗಿಗೆ ಏನಾದರೂ ಕಂಟೆಂಟ್ ವಿಡಿಯೋ ವ್ಲಾಗ್ ಥರ ಅಂದರೆ ಗೇಮ್ ಚಾಲೆಂಜ್ ಥರ ಮಾಡೋಣ ಅಂತ ಈ ಬಲೂನ್ಸ್ ತೊಗೊಂಡಿದ್ದೀನಿ. ಸೊ ಸದ್ಯಕ್ಕಿಷ್ಟು ಅಷ್ಟೇ ಸಾಕು. ಸೊ ಇವಾಗ ಮನೆಗೆ ಹೋಗಿ ಡೆಕೋರೇಟ್ ಮಾಡೋಣ ಬನ್ನಿ. ಇದೆ ಸಾಕು ಬಿಡೋದು, ಬ್ಲ್ಯಾಕ್ ಫಾರೆಸ್ಟೇ ಸಾಕು. ಅದೆಲ್ಲ ಬಿಟ್ಟರೆ ಜಾಸ್ತಿ ಏನು ತಿನ್ನಲ್ಲ. ಏನಂತ ಬರ್ಸೋದು? ಹ್ಯಾಪಿ ಬರ್ಡೇ ಮಾ.
ಗೈಸ್ ಇಲ್ಲಿ ನೋಡಿ ಆಲ್ರೆಡಿ ನಾವು ಇಷ್ಟು ರೆಡಿ ಮಾಡ್ಕೊಂಡಿದೀವಿ. ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಇದೆಯಲ್ಲ ಇದು ಅಲ್ಲಿ ಓಡಿಸ್ಬೇಕು ನಾವು, ಏನಂತಾರೆ ಅದಕ್ಕೆ, ಸ್ಕ್ರೀನ್ ಹಾಕೋದಕ್ಕೆ ಏನೋ ಒಂಥರ ನಂಗೆ ಬರ್ತಿಲ್ಲ, ಅಲ್ಲಿ ಓಡಿಸ್ಬೇಕಿತ್ತು, ಇನ್ನೂ ಓಡಿಸಿಲ್ಲ, ಹೊಸ ಮನೆ ಅಲ್ವಾ, ಅದಕ್ಕೆ ನಾವು ನೋಡಿ ಏನು ಪ್ಲಾನ್ ಮಾಡಿದೀವಿ, ಆ ಕಡೆ ಇದು ಮಾಡಿದೀವಿ. ಸದ್ಯಕ್ಕೆ ಲೈಟ್ ಬಿಟ್ಟು ರಿಂಗ್ ಲೈಟ್ನ ಆನ್ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ಹ್ಯಾಪಿ ಬರ್ತ್ಡೇ ಅನ್ನೋದನ್ನ ಅಂಟಿಸೋಣ. ಕೊಟ್ಟಿರ್ತಾರಲ್ವಾ, ಕೊಟ್ಟಿರೋದನ್ನ ಕಿಯಾ ಬ್ರೀಸ್ ನೋ ಚಲೋ ಆಚೆಗೆ ಹೋಗ್ರಿ ಇಬ್ರು. ಇದನ್ನ ಫಸ್ಟ್ ಬಿಚ್ಕೊಬೇಕು ಅನ್ಸುತ್ತೆ. ಕರೆಕ್ಟು. ಹಿಂಗಿರ್ರಿ, ಫಸ್ಟು ಹಿಂಗೆ ಹಿಂಗೆ ಹ್ಯಾಪಿ ಬರ್ತ್ಡೇ ತಾನೆ. ಫಸ್ಟ್ ಏನು ಹಾಕ್ಬೇಕು, ವೈ ಹಾಕ್ಬೇಕು. ವೈ ಹಾಕ್ಬೇಕು ಅಂದರೆ ಹಿಂಗೆ ತೋರಿಸ್ತಾ ಇರೋದು. ಗೈಸ್ ಇವಾಗ ಒಂದು 2 ಹಾಕೋದು ತೋರಿಸ್ತೀನಿ, ಜಾಸ್ತಿ ಹಾಕೋದು ತೋರಿಸಲ್ಲ ನಾನು. ಯಾಕೆ ಅಂತಂದರೆ ಆಲ್ರೆಡಿ ತುಂಬ ವಿಡಿಯೋ ಲೆಂತ್ ಆಗಿಬಿಟ್ಟಿದೆ, ಅದಕ್ಕೆ ಹಿಂಗೆ ಹಾಕ್ಬೇಕು ಅನ್ಸುತ್ತೆ. ಹಿಂಗೆ ಯಾಕೆಂದರೆ ಮುಂದೆ ಬಂದರೆ ಚೆನ್ನಾಗಿ ಕಾಣಲ್ಲ, ಅದಕ್ಕೆ. ಅರ್ಥ ಆಯ್ತಾ? ಸುಮ್ಮನೆ ಏನು ನಮ್ಮ ಅಮ್ಮಗೆಲ್ಲ ಡೆಕೋರೇಷನ್ ಎಲ್ಲ ಇಷ್ಟ ಆಗಲ್ಲ, ಸುಮ್ಮನೆ ಮಾಡ್ತಾ ಇದ್ದೀನಿ ಅಷ್ಟೇ. ಒಂದು ತೋರಿಸ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ಆಗ ನಮ್ಮ ಮಮ್ಮಿ ಯಾರಿಗೂ ಪುರಾಣ ಕರೆಕ್ಟ್ ಬರುತ್ತೆ ಬಿಡು. ಸರಿ, ಇದು ಫುಲ್ ಹಾಕ್ಬಿಟ್ಟು ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾವು ಈ ಸ್ಕ್ರೀನ್ ಹಾಕಿದ್ದೀನ, ಸ್ಕ್ರೀನ್ ಕ್ಲಿಪ್ಪಿಗೆ ಅದ್ರ ಜೊತೆಗೆ ಹೋಲಿದೆಯಲ್ಲ ಅದ್ರೊಳಗಡೆ ಕಟ್ಕೊಂಡಿದ್ದೀನಿ. ಈ ಕಡೆನೂ ಎಕ್ಸ್ಟ್ರಾ ಒಂಚೂರು ಬಿಟ್ಕೊಂಡಿದ್ದೀವಿ ದಾರ. ಐ ಥಿಂಕ್ ಪರ್ಫೆಕ್ಟ್ ಅಲ್ವಾ? ಇವಾಗ ಈ ಕಡೆ ಇದೆಯಲ್ಲ ಕ್ಲಿಪ್ಪು, ಅದಕ್ಕೂ ಕಟ್ಕೊಳ್ಳೋದು ಹಾಕ್ಬಿಟ್ಟು. ಮಮ್ಮಿ ಈ ರೂಮ್ ಡೋರ್ ಬಾಗ್ಲಾಕು ಇಷ್ಟ ಅನ್ಸುತ್ತೆ. ಬಿಡು, ಆವಾಗ ನಾನು ಮ್ಯೂಸಿಕ್ ಆಗೋದಿಲ್ಲ. ಮಮ್ಮಿ ಅಲ್ಲಿ ಮಾತಾಡ್ತಿದ್ದೀನಿ, ಹೋಗಿ ಆಚೆ ಮಾತಾಡು. ಸರಿ, ಇನ್ನೇನಾ ಬಂದವ್ರು ಇಲ್ಲಿಗೆ. ಜಾಸ್ತಿ ಐತೆ, ಇಷ್ಟೇ ಸಾಕ? ಪರ್ಫೆಕ್ಟ್ ಅನ್ಸುತ್ತೆ, ನನಗೆ ಗೊತ್ತಾಗಲ್ಲ. ಯಾಕೆ ಅಂತಂದ್ರೆ ಕಟ್ತಿದ್ದೀನಲ್ಲ. ಗೈಸ್ ಇವಾಗ ಇಷ್ಟ ಆಯ್ತಲ್ವಾ, ಇವಾಗ ಇಲ್ಲಿ ನೋಡಿ ಬಲೂನ್ ಓದ್ಬೇಕು. ಒಂದು ಬಲೂನು ದಪ್ಪ ತಂದ್ಬಿಡ್ಬೇಕು. ವಾ, ನನಗೆ ಭಯ. ಸಾಕಪ್ಪ, ಓವರಾಗಿ ಹೋಗ್ಬಾರ್ದು. ಈ ಥರದೊಂದು 2 ಬಲೂನ್ ತೋರಿಸ್ತೀನಿ ಅಷ್ಟೇ ನಿಮಗೆ. ಆಮೇಲೆ ಫುಲ್ ಎಲ್ಲ ಜಾಯಿಂಟ್ ಮಾಡಿರ್ತೀನಲ್ಲ, ಅವಾಗ ನಿಮಗೆ ತೋರಿಸ್ತೀನಿ. ಓ, ತೂತ ಆಗೈತೆ ಬಲೂನು. ಗೈಸ್ ನೋಡಿ, ಆಲ್ರೆಡಿ ಬಲೂನ್ ಅಂಟಿಸಿದೀವಿ ನಾವು. ಡಬಲ್ ಟೇಪಲ್ಲಿ ಅಂಟಿಸಿರೋದು. ಇವಾಗ ಇಲ್ಲಿಗೆ ಅಂಟಿಸೋಕ್ಕೆ ನೋಡ್ತಾ ಇದ್ದೀವಿ. ಸ್ಕ್ರೀನಿಗೆ ಅಂಟುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಚೆಕ್ ಮಾಡೋಣ ಬನ್ನಿ. ಡಬಲ್ ಟೇಪ್ ಕಟ್ ಮಾಡ್ಕೊಂಡಿದ್ದೀವಿ. ಹಿಂಗೆ ಅಷ್ಟು ಈ ಬಲೂನ್ ಗಂಟೆಸ್ಕೊತೀವಿ. ಅಯ್ಯೋ, ನನ್ನ ಕೈ ಅಂಟಿತು. ಅಯ್ಯೋ, ಇನ್ನೊಂದ್ಸರಿ ಕಟ್ ಮಾಡ್ಕೊಬಿಡ್ತೀನಿ. ಈ ಡಬಲ್ ಟೇಪ್ ಗಮ್ಮು ಇದಕ್ಕೆ ಅಂಟಿಸಿದ್ರೆ ಓಕೆ, ಬಲೂನ್ಸ್ಗೆಲ್ಲ ಏನಾದರೂ ಗೋಡೆಗೆ ಅಂಟಿಸಿದ್ರೆಲ್ಲ ಗಲೀಜ್. ಅಯ್ಯೋ ರಾಮ, ಯಾಕಪ್ಪ ದೇವ್ರೆ, ನಿಂತ್ಕೊಂಡ್ರೆ ಸಾಕು ನನಗೆ. ಇನ್ನು ಕೆಳಗಡೆ ಮೇಲಕ್ಕೂ ಒಂದು ಹಾಕ್ಬಿಡ್ತೀನಿ, ಇಷ್ಟು ದೊಡ್ಡದ್ದೇ. ಸಾಕಿಷ್ಟು. ಸೊ ಇಷ್ಟು
ಇನ್ನೇನಿಲ್ಲ. ಇವಾಗ ನಮ್ಮಮ್ಮ ಆಲ್ರೆಡಿ ರೆಡಿ ಆಗವ್ರೆ. ನಮ್ಮಮ್ಮ ಏನ್ ಸ್ಯಾರಿ ಹಾಕೊಂಡವ್ರೆ ಎಲ್ಲ ತೋರಿಸಿ ನಾನು ಇದೇ ಡ್ರೆಸ್ಸು. ನೆಕ್ಸ್ಟ್ ನಮ್ಮಮ್ಮ ಶಾಪಿಂಗ್ ಮಾಡೋಕೆ ಹೋಗ್ತೀನಲ್ಲ ಇನ್ನೊಂದು ಬ್ಲಾಗಲ್ಲಿ, ಆ ಬ್ಲಾಗಲ್ಲಿ ಇನ್ನೊಂದು ಡ್ರೆಸ್ ಹಾಕೋದು. ಓಕೆ, ಈಗ ನಮ್ಮಮ್ಮ ಹೆಂಗ್ ರೆಡಿ ಆಗೋದು ತೋರಿಸ್ತೀನಿ. ಮಮ್ಮಿ ಗೈಸ್, ಫೈನಲ್ ಡೆಕೋರೇಟ್ ನೋಡಿ ಎಷ್ಟು ಮಾಡಿದ್ದೀವಿ. ಆದಷ್ಟು ಮಾಡಿದ್ದೀನಿ, ಓವರ್ ಆಗು ಮಾಡಲಿಲ್ಲ. ನನಗೆ ಎಷ್ಟಾಗುತ್ತೆ ಅಷ್ಟು. ನಮ್ಮ ಅಮ್ಮಂಗಂತೂ ದೇವರ ನೀವೆಲ್ಲ ಇಷ್ಟ ಇಲ್ಲ ಆಗಲೇ ಅಂದ್ಲು ನಮ್ಮಮ್ಮ. ಈ ಡೆಕೋರೇಟ್ ಪಕ್ಕರೇಟ್ ಎಲ್ಲ ಮಾಡ್ಬಿಡಕ್ಕೆ ನಮ್ಮ ತಾಯಿ. ಕೇಕ್ ಈ ಥರ ಇದೆ. ಹ್ಯಾಪಿ ಬರ್ಡೇ ಅಂತ ಬರೆಸ್ಲಿಲ್ಲ ಅವನು. ಮಾಮ್ ಅಂತ ಬರೀಕೋಂಗ್ ಮ್ಯಾಮ್ ಅಂತ ಬರ್ಬಿಟ್ಟವನೆ ಅವಣ್ಣ. ಇಷ್ಟು ಕೇಕ್ ಚೆನ್ನಾಗಿದೆಯಾ? ಯಾರ್ಯಾರು ಫಸ್ಟ್ ಒಂದು ಸ್ವಲ್ಪ ಟೇಸ್ಟ್ ನಾನು ಯಾವತ್ತೂ ಮಾಡೋದು. ಬ್ಲಾಕ್ ಫಾರೆಸ್ಟ್ ಚೆನ್ನಾಗಿರುತ್ತೆ ಆಲ್ಮೋಸ್ಟ್. ಓಕೆ, ನಮ್ಮ ಅಮ್ಮನ ಕರ್ಕೊಂಬರ್ತೀನಿ, ನೋಡೋಣ ಖುಷಿ ಆಗ್ತಾರೆ. ಮಮ್ಮಿ ಬಾ, ಟೈಮ್ ಆಯ್ತೈತಿ. ಕೋಟ ಅಂತ ಹೊಡಿ ಬಾ, ಹೊಡಿತೀನಿ. ಚೆನ್ನಾಗೈತೆ ಮಮ್ಮಿ, ನೋಡು. ಹಾ, ಚೆನ್ನಾಗದೆ. ಚೆನ್ನಾಯ್ತಾ? ನಿಜ ಹೇಳು. ನಿಜ ಇಷ್ಟ ಆಯ್ತಾ? ಅಲ್ಲಿ ಏನ್ ಕೊಂದ್ಕೋ ಅಷ್ಟೇ. ಒಂದ್ ಫೋಟೋ ತೆಗಿಬೇಕಾದ್ರೂ ನಗಿದಿಲ್ಲ, ಏನು ಇಲ್ಲ, ಯಾವಾಗ್ಲೂ ಹಿಂಗೆ. ನೀವು 1000 ವಿಡಿಯೋದಲ್ಲಿ ಬೇರೆ ನೋಡ್ರಿ ಈ ಕಾಮಿಡಿ ಮಾಡು ಅಷ್ಟೇ ನಗದ ನಮ್ಮಮ್ಮ. ಇಷ್ಟು ಚೆನ್ನಾಯ್ತಾ? ಒಂದು ಫೋಟೋ ಕ್ಲಿಕ್ ಮಾಡಿ. ಹಂಗಲ್ಲ, ಇದು ಹಿಂಗೆ ಗೇಸ್. ಇದು ನಮ್ಮ ಮಮ್ಮಿಗೆ ಫಸ್ಟ್ ಟೈಮು ಎಕ್ಸ್ಪೀರಿಯನ್ಸ್ ಇದು ಆಗ್ತಾ ಇರೋದು. ನಮ್ಮಮ್ಮ ಯಾವತ್ತೂ ಮಮ್ಮಿ ಈ ಥರ ಆಗ್ತಾನೆ ಇಲ್ಲ ಅಲ್ರಿ ನೀನು. ಹಿಂಗ ಹಾಕ್ಬೇಕು, ಹಾಕ್ಲಿಲ್ಲ ಬಟ್ ಈ ಥರ ಒಂಚೂರು ಮಾಡ್ತೀನಿ ಅಂದ್ರೆ ಮಮ್ಮಿ ಓಕೆ ಅಂತ ಅನ್ನಂತೆ. ಕಳ್ಕೊಬಿಟ್ಟೈತಿ ಇದೊಂಚೂರು ಪಿನ್ ನೋಡಿಬೇಕಿತ್ತು ಗೈಸ್. ಇಲ್ಲಿ ನೋಡಿ, ಸ್ಯಾರಿ ಕಲರ್ ಇದು ಒಂಥರ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಮ್ಮ ಮಮ್ಮಿ ನಿಂಗೆ ಇಷ್ಟ ಐತಲ್ವಾ? ಇಷ್ಟ ಐತಲ್ವಂತೆ. ಬೇಡ ಅಂದರೆ ತೆಗ್ದ್ಬಿಡ್ಬೇಕು. ಹೇಳಮ್ಮ, ಎತ್ತು ಕಾಲ. ಇಷ್ಟ ಐತಿಲ್ಲ ಅಂದರೆ ಗೈಸ್, ನಮ್ಮಮ್ಮ ಸೀರೆ ಹಾಕೊಂಡಿರೋದು ನಮ್ಮ ಫ್ಯಾಮಿಲಿ ಒಬ್ರು ಫ್ರೆಂಡ್ ಸಹನಾ ಅಕ್ಕ ಅಂತ, ಅವ್ರು ನನಗೆ ಅಕ್ಕ ಆಗಬೇಕು. ಅವರ ಒಂದು ಇದು ಅವ್ರ ಬುಟಿಕಲ್ಲಿ ಇದನ್ನ ಕೊಟ್ಟಿರೋದು ನಮ್ಮಮ್ಮನಿಗೆ, ಸ್ಯಾರಿ ಮತ್ತೆ ಬ್ಲೌಸ್ ಎರಡೂ. ಒಂದು ಸ್ವಲ್ಪ ನಗಮ್ಮ, ಯಾರಾದ್ರೂ ಏನಾದ್ರು ಸೋರು ಒಡಗಿಡ್ಬಿಟ್ಲ ಅನ್ಕೊಂತಾರೆ. ಯಾವಾಗ ನಮ್ಮ ಮಮ್ಮಿ ಕ್ಯಾಮ್ರಾ ಮುಂದೆ ಇಷ್ಟು, ಕ್ಯಾಮ್ರಾ ಹಿಂದೆ ಹೆಂಗೆ ಕ್ಯಾಮ್ರಾ ಇಂದ ಬೆಳಿಗ್ಗೆ ನಂಗೆ ಏನಕ್ಕೆ ಪೊರ್ಕೆಟಾಗ ಹೊಡಿಯಕ್ಕೆ ಬಂದಿರೋದು, ಈಗಲೂ ಪೊರ್ಕೆಟಾಗ ಹೊಡಿಯಕ್ಕೆ ಬಂದವ ನನಗೆ. ಸಾಕು ಈಗ ಮಾತುಕತೆ. ಈಗ ಕೇಕ್ ಕಟ್ ಮಾಡ್ಸೋಣ. ತಗೋ ಮಮ್ಮಿ, ಇದು ಕಚ್ಚು. ಮ್ಯಾಚ್ ಬಾಕ್ಸ್ ಅಲ್ಲಿ ಹಚ್ಚು. ಬ್ಲಾಸ್ಟರ್ ಇಲ್ಲ, ಏನೂ ಇಲ್ಲ, ಬೇಡ ಅವೆಲ್ಲ. ಹ್ಯಾಪಿ ಬರ್ಡೇ ಟು ಯು. ಅಯ್ಯೋ ಮಮ್ಮಿ, ಬಾ ಬಾ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಪರವಾಗಿಲ್ಲ, ಸ್ಪಾರ್ಕಲ್ ಚೆನ್ನಾಗಿದೆ. ಯಾಕೆ ಕೀ ಅಮ್ಮ? ಕಟ್ ಮಾಡಿ ಮಮ್ಮಿ ಇವಾಗ. ಕಟ್ ಮಾಡಮ್ಮ. ಬರೀ ಇವ್ರ ಅಕ್ಕ ಇವ್ರ ಅತ್ತೆ ಎಲ್ಲ ಬಂದ್ರಿ. ಬರ್ರಿ ವಿಡಿಯೋ ಕಂಪ್ಲೀಟ್ ಆಗೋದಿಲ್ಲ. ಬಾಬಾ ಬರೀ ಬಾಯಿಗೆ ಹ್ಯಾಪಿ ಬರ್ಡೇ. ನೋಡು, ತಿನ್ಸೂರೆ ವಾಪಸ್ ತಿನ್ಸ್ಬಿ, ಯಾರಿಗೂ ಇಲ್ಲ. ಅಯ್ಯೋ, ನಾನು ಕೊಡ್ಮೇಲೆ ತಿನ್ಸಿ, ನಮ್ಗೆ ಬೆಳಕನ ಹೋತಾಯಿ. ಅದು ಇದು ಇದು ಏನಪ್ಪ ಇದು ಪೇಸ್ಟ್ ಇದು ಬೇಡ, ಇದು ಇದು ತಿನ್ಸು ಮಮ್ಮಿ ಬೇಕಾದ್ರೆ. ಇದು ತಿನ್ಸು ಮಮ್ಮಿ. ಇದು ನಮ್ಮ ಮಮ್ಮಿಯವ್ರ ಸ್ವಂತ ಅಕ್ಕ, ಈ ಕಡೆ ಇರೋರು. ಇದು ಅತ್ತೆ. ತಿನ್ಸು ಮಮ್ಮಿ. ಅವ್ರು ತಿನ್ಸ್ ಅಕ್ಕ, ಅವ್ರು ತಿನ್ಸ್ದಾಗ ನೀವೇ ತಿನ್ಸ್ಬೇಕು. ಈ ಕಡೆ ನೋಡಿ ಸರಜಿ, ಸರಜು ಬಾ. ಹೊಸಿ ತಿನ್ನು ತಾಯಿ, ಏನಾಗುದಿಲ್ಲ. ಹೊಸಿ ತಿನ್ನು, ಹೊಸಿ.
ಯಾಕೆ ಸುಗರೇ ಏನಿಲ್ಲ ನಾ ತಿನ್ನುದ್ರೆ ಯಾವತ್ತು ಚೆನ್ನಾಗಿ ತಿನ್ನು ಹಿಂಗೆ ಕಣ ಇಷ್ಟೇ ಕಣ ಇನ್ನೇನು ತಿನ್ನು ನೀನ್ ತಿನ್ನೋ ನಾನ್ ತಿನ್ನೋದಿಲ್ಲ ಕಣಪ್ಪ ನೀನು ತಿನ್ಸಕ ನಂಗೆ ಕೊಡೋದೇ ಇಲ್ಲ. ಇದು ತಿನ್ಸೋವ ತಗೋ ಫುಲ್ ತಿನ್ಸ್ಬಿಡು ಅಯ್ಯೋ ಅತ್ತ ನೋಡು ನೀನು ನಮ್ಮ ಮಮ್ಮಿ ಫಸ್ಟ್ ಟೈಮ್ ಹಿಂಗ್ ಬರ್ತ್ಡೇ ಸೆಲೆಬ್ರೇಟ್ ನೆಕ್ಸ್ಟ್ ನಮ್ ಸರಾಜಿದ್ ಬರ್ಡೇ ಮಾಡ್ತೀನಿ ಸರಾಜಿ ನೆಕ್ಸ್ಟ್ ನಮ್ ಸರಾಜಿದ್ ಹಿಂಗ್ ಬರ್ಡೇ ಮಾಡ ಮನೆಗೆ ನಿನ್ ಬರ್ಡೇ ಯಾವಾಗ ಮೀ ಗೊತ್ತಿಲ್ಲ ಮದ್ವೆ ಗಂಟ್ಗ ಅದೇ ಇರುವಂತೆ ನನ್ಗೆ ಬರ್ತಡೇ ದಿನ ಗೊತ್ತಿಲ್ಲ ಬರ್ಡೇ ಬಿಡು ತೆಗಿದ್ದೀನಿ ನೆಕ್ಸ್ಟ್ ಟೈಮ್ ಮನೆಗೆ ಬರ್ತೀವಿ ಸೇರ್ಸಿ ಒಂದೇ ಸುತ್ತ ಮಾಡೋಕೈತೆ ಗೈಸ್ ಇದು ಇವತ್ತಿನ ಬ್ಲಾಗ್ ಆಗಿದ್ದು ನಾನು ರೆಡಿ ಆಗ್ಬೇಕು ಅನ್ಕೊಂಡೆ ಬಟ್ ಟೈಮ್ ಸಿಕ್ಕಿಲ್ಲ ಈಗ ಆಲ್ರೆಡಿ 5 o'clock ಆಗಿರೋದ್ರಿಂದ ಬೇಗ ಬೇಗ ಮುಗಿಸ್ಬಿಟ್ವಿ ಈಗ ಹೋಗಿ ಸ್ನಾನ ಅಂದರೆ ಬೆಳಕಿದ್ದಾಗಲೇ ಸೆಲೆಬ್ರೇಟ್ ಮಾಡ್ಬಿಡೋಣ ಅಂತ ಪ್ಲ್ಯಾನ್ ಇತ್ತು ಅದಕ್ಕೆ ಇವಾಗ ನಾನು ಹೋಗಿ ಸ್ನಾನ ಮಾಡಿಕೊಂಡು ಬೇರೆ ಡ್ರೆಸ್ ಹಾಕ್ಕೊಂಡು ಬರ್ತೀನಿ ಸೊ ನಮ್ಮ ಅಮ್ಮನ ಬರ್ಡೇಗೆ ಗಿಫ್ಟ್ ಏನು ಅಂತ ಶಾಪಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಮಾಡ್ತೀನಿ ಸೊ ಐ ಹೋಪ್ ನಿಮಗೆ ಈ ಒಂದು ಬ್ಲಾಗ್ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಅಮ್ಮನ ಹೆಸರು ನಿಮ್ಮ ಅಮ್ಮನ ಬರ್ಡೇ ಡೇಟ್ ಯಾವಾಗ ಅಂತ ಕಮೆಂಟಲ್ಲಿ ತಿಳಿಸಿ ಏನಾದರೂ ಹೇಳು ನಿನಗೆಲ್ಲ ವಿಶ್ ಮಾಡಿದ್ರಲ್ಲ ಎಲ್ಲರಿಗೂ ಥ್ಯಾಂಕ್ಸ್ ಹೇಳು ಮಗ ಎಲ್ಲರಿಗೂ ಥ್ಯಾಂಕ್ಸ್. ಇಷ್ಟೇ ಇನ್ನೇನೋ ಮಾತಾಡಲ್ಲ ಮಮ್ಮಿ ಏನಾದ್ರು ಮಾತಾಡೋರು ಏನಾದ್ರು ಅನ್ಕೊಂತಾರೆ ಏನ್ ಮಾತಾಡಿ ಏನಾದ್ರು ಎಲ್ರಿಗೂ ಥ್ಯಾಂಕ್ಸ್ ನನ್ನ ಕಡೆಯಿಂದ ಆಮೇಲೆ ಅಷ್ಟೇ. ಓಕೆ